ನಮಸ್ಕಾರ ವೀಕ್ಷಕರೇ, ತಾವು ನೋಡುತ್ತಿರುವ ಈ ದೃಶ್ಯಗಳು ನಮ್ಮ ಮುಳಬಾಗಿಲು ನಗರದ ಬುಸಾಲಕುಂಟೆ ಮಂಜುನಾಥ ಕಾಲೋನಿ ಸಮೀಪದ ಒಂದು ರಾಜ್ ಕಾಲುವೆಯ ದೃಶ್ಯಗಳು. ನೋಡಿ ಯಾವ ರೀತಿ ಇಲ್ಲಿ ಕಾಲುವೆಯಿಂದ ಚರಂಡಿ ನೀರು ಈ ರೀತಿ ತುಂಬಿ ಆ ಚರಂಡಿಯಿಂದ ಆಚೆ ಬಂದು ರಸ್ತೆ ಮಧ್ಯದಲ್ಲಿ ಈ ರೀತಿ, ತಾವು ಇಲ್ಲಿ ಯಾರು ಈ ಕಡೆ ಬರ್ತೀರ ಅವ್ರಿಗೆ ಗೊತ್ತಿರುತ್ತೆ, ದಿನನಿತ್ಯ ಇದೇ ರೀತಿ ಇಲ್ಲಿ ಚರಂಡಿ ನೀರು ರಸ್ತೆಗೆ ಬಂದು ಈ ರೀತಿ ನಿಂತ್ಕೊಳ್ಳುತ್ತೆ. ಮತ್ತು ನೀವು ನೋಡಿರ್ತೀರ, ಈಗಾಗಲೇ ಮಳೆ ಬಂದಾಗ, ಸ್ವಲ್ಪ ಮಳೆ ಬಂದಾಗ ಈ ರೀತಿ ರಸ್ತೆ ಮಧ್ಯದಲ್ಲಿ ನೀರು ನಿಂತ್ಕೊಂಡು ಈ ರೀತಿ ಅನಾಹುತಗಳು ಆಗುತ್ತೆ. ನೋಡ್ಬೋದು, ಇದು ಚರಂಡಿ ನೀರು. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇಲ್ಲಿ ಇದೆ. ಇಲ್ಲಿ ಮನೆಗಳಲ್ಲಿ ವಾಸ ಮಾಡೋಕ್ಕೆ ಆಗಲ್ಲ ಅಂತ ಇಲ್ಲಿನ ಯಾರು ಸಾರ್ವಜನಿಕರು ಈಗಾಗಲೇ ನಮ್ಮ ಸುದ್ದಿವಾಹಿನಿಗಳಿಗೆ ಮತ್ತು ನಗರಸಭೆಗೆ ಈಗಾಗಲೇ ತಿಳಿಸಿದ್ದಾರಂತೆ. ನಗರಸಭೆ ಅಧಿಕಾರಿಗಳು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ಈ ಕಾಲುವೆ ಯಾವ ಕಡೆ ಹೋಗುತ್ತೆ ಮತ್ತು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಲು ಮಾನ್ಯ ಪೌರಾಯುಕ್ತರು ಕೂಡ ಆಶ್ವಾಸನೆ ನೀಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ನೋಡ್ಬೋದು ಈ ದೃಶ್ಯಗಳು ರಸ್ತೆ ಪಕ್ಕದಲ್ಲಿ ಬುಸಾಲಕುಂಟೆ, ಸ್ವಲ್ಪ ಮುಂದೆ ಹೋದರೆ ಕೋರ್ಟ್ ಇದೆ. ಇದಕ್ಕೆ ಯಾವ ರೀತಿ ಪರಿಹಾರ ಕೊಡ್ತೀರಾ ನಿಮಗೆ ಬಿಟ್ಟಿದ್ದು. ರಸ್ತೆ ಮಧ್ಯದಲ್ಲೇ ಈಗ ಚರಂಡಿ ನೀರು ತುಂಬಿ ಈ ರೀತಿ ಬಂದಿದೆ. ಮಳೆ ಬಂದರೆ ರಸ್ತೆ ಎಲ್ಲ ಮುಳುಗೋಗುತ್ತೆ. ಟೋಟಲ್ ಈ ಕಡೆ ನೋಡ್ಬೋದು, ಜನ ದಿನನಿತ್ಯ ಈ ಕಡೆ ಎಷ್ಟು ಜನ ಬರ್ತಾರೆ. ಈ ಕಡೆ ಎಷ್ಟೋ ಬ್ಯಾಂಕ್ಸ್ ಇದೆ, ಮತ್ತು ಹೊಸ ಕೋರ್ಟ್ ಇದೆ, ಸಾರ್ವಜನಿಕರು ಓಡಾಡುವ ಜಾಗ. ಮತ್ತು ಈ ಮಂಜುನಾಥ್ ಕಾಲೋನಿ ಕೆಲವು ಮನೆಗಳಿದೆ, ಅದು ಕೂಡ ಅಲ್ಲಿ ಕೂಡ ಈ ನೀರು ನಿಂತೋಗ್ಬಿಟ್ಟು ಆ ವಾಸನೆ ಮತ್ತು ಈ ಚರಂಡಿ ನೀರಿನಿಂದ ತುಂಬಾ ತೊಂದರೆ ಪಡ್ತಾ ಇದ್ದಾರೆ ಜನ. ಇದಕ್ಕೆ ಪರಿಹಾರ ಏನು ಅನ್ನೋದು ನಾವು ನಗರಸಭೆ ಅಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳಿಗೆ ಬಿಟ್ಕೊಡ್ತೀವಿ. ಯಾಕಂದರೆ ಈ ರಾಜ್ ಕಾಲುವೆ ಏನಾದರೂ ಒತ್ತುವರಿಗಳು ಆಗಿದ್ರೆ ಅದು ತೆರವು ಮಾಡಿಸಿ ಇದಕ್ಕೆ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಈ ರೀತಿ ಇರುವಾಗ ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಈ ಟೋಟಲ್ ರೋಡೇ ಮುಚ್ಚೋಗುತ್ತೆ. ನೋಡ್ಬೋದು ನೀವು ಯಾವ ರೀತಿ ಅನಾಹುತ ಸಂಭವಿಸುತ್ತೆ ನೋಡ್ಬೋದು. Okay.